ದಕ್ಷಿಣ ಕ್ಷೇತ್ರದ ಉಪಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಉಳಿದಿರುವಂಥದ್ದು. ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ಸಮರ್ ಶಾಮ್ನೂರವರು ಕೂಡ ಕ್ಷೇತ್ರದಾದ್ಯಂತ ಕಾಲಿಗೆ ಚಕ್ರ ಕಟ್ಟಿಕೊಂಡು ಪ್ರತಿಯೊಂದು ಮನೆಗೆ ಹೋಗಿ ಮತ ಕೇಳುವಂತಹ ಕೆಲಸ ಮಾಡ್ತಾರೆ. ಸಮರ್ಥ ಅವರು ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸೋಣ. ಸರ್, ಈಗ ಚುನಾವಣೆಗೆ ಕೆಲವೇ ದಿನ ಬಾಕಿ ಇದೆ, ಪ್ರತಿಯೊಂದು ಮನೆಗೆ ಹೋಗ್ತಾರೆ, ಯಾವ ರೀತಿ ಇದೆ ರೆಸ್ಪಾನ್ಸ್, ಯಾವ ರೀತಿ ಇದೆ? ಭಾಳ ಚೆನ್ನಾಗೈತೆ ರೀ ಸರ್. ಆಮೇಲೆ ಯಾಕೆ ಹಿಂಗೆ ಹೋಗ್ತೀವಂದರೆ, ಯಾಕಂದರೆ ಜನಕ್ಕೂ ಅದು ವಿಶ್ವಾಸ, ಪ್ರೀತಿ ವಿಶ್ವಾಸ ಐತಲ್ರಿ, ಅದು ಭಾಳ ಇಂಪಾರ್ಟೆಂಟು. ಅದು ನಾವು ಅರ್ನ್ ಮಾಡೋದು, ಅದಕ್ಕೆ ಜನದ ಸಮಸ್ಯೆಗಳು ಅಂತ ಕೇಳ್ತೀವಿ ರೀ. ಈಗ ನಾವು ಭಾರತ್ ಕಾಲೋನಿನಲ್ಲಿದ್ದೀವಿ. ಈಗ ನಾವು ಬಂದಿರೋ ಓಣಿ ನೀವು ನೋಡಿದ್ರೆ ಅಲ್ಲಿ ಮುಖ್ಯವಾಗಿ ಪ್ರತಿ ವಾರ್ಡ್ನಲ್ಲಿ ಚೂರು ಒಂದು ರಸ್ತೆಗಳಿದಾವೆ ರೀ ಸರ್. ಎಲ್ಲಿ ಹಕ್ಕುಪತ್ರದ ಸಮಸ್ಯೆ ಐತಿ, ಅದು ಭಾಳ ಮುಖ್ಯ ಐತಿ. ನಮ್ಮ ಇಂದ್ರಮ್ಮ ಹೇಳ್ದಂಗೆ ಕಪಡ ರೋಟಿ ಮಕಾನ್, ಈ ಮಕಾನಿನ ವ್ಯವಸ್ಥೆ ನಮ್ಮ ಕಾಂಗ್ರೆಸ್ಸಿಂದ 6ನೇ ಗ್ಯಾರಂಟಿ ಏನೈತಲ್ಲ ರೀ ಸರ್, ಅದು ನಾನು ಮುಂದೆ ಒಯ್ತೀನಿ ಅಂತ ನನಗೊಂದು ಇಷ್ಟ ರೀ. ಆಮೇಲೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ರೀ ಸರ್, ನೀವು ಕರೆಕ್ಟ್ ಟೈಮಿಗೆ ಸಿಕ್ಕಿರಿ ನನಗೆ ಈ ಕ್ರಾಸ್ನಲ್ಲಿ. ಯಾಕಂದರೆ ನೀವೇ ನೋಡಿರಿ, ಇಲ್ಲಿ ನಮ್ಮ ಹಿಂದ್ಗಡೆ ಒಂದು ಅಂಗನವಾಡಿ ಐತಿ, ಅದ್ರ ಮೇಲೆ ಲೈಬ್ರರಿ ಐತಿ, ಅದ್ರ ಪಕ್ಕ ಪಾರ್ಕ್ ಐತಿ. ಈಗಿನ ಪಾರ್ಕಿನ ಬೆಂಚಸ್ ಎಲ್ಲ ಇನ್ಸ್ಟಾಲ್ ಮಾಡಿ ಪೇವರ್ಸ್ ಹಾಕ್ಯಾರೆ, ಹುಲ್ಲು ಹಾಕ್ತಾರೆ, ಇರಿಗೇಷನಿಂದ ಸಮಸ್ಯೆ ಮಾಡ್ತಾರೆ, ಜಿಮ್ ಐಟಮ್ಸ್ ಇದ್ದಾವೆ. ಆಮೇಲೆ ಹುಡುಗರಿಗೆ ಒಂದು ಮಧ್ಯಕ್ಕೆ ಚೂರು ಕಬಡ್ಡಿಗ ಬಾಡಿ ಬಿಲ್ಡಿಂಗ ಒಂದು ಜಾಗ ಬೇಕು. ಸೊ ಅಭಿವೃದ್ಧಿ ಬಗ್ಗೆ ಮಾತಾಡೋರಿಗೆ ದಯವಿಟ್ಟು ಭಾರತ್ ಕಾಲೋನಿಗೆ ಬಂದು ಈ ಮೂಲೆಯಲ್ಲಿ ನೋಡ್ರಿ ಅಂತ ಹೇಳ್ತೀನಿ. ಸರ್, ಈಗ ಸಮರ್ಥ ಅವ್ರಿಗೆ ಒಂದಿಷ್ಟು ಕನಸುಗಳಿದ್ದಾವೆ, ಈ ಬಾರಿ ಗೆದ್ದರೆ ನೆಕ್ಸ್ಟು ಏನೆಲ್ಲ ಮಾಡಬೇಕು ಅನ್ನೋ ಒಂದು ಕನಸು ಇಟ್ಕೊಂಡಿರಿ? ಡೆಫಿನೆಟ್ಲಿ ನಿಮಗೆ ಹೇಳ್ದಂಗೆ ಇದು ನಾವು ಪ್ರತಿಯೊಂದು ವಾರ್ಡಲ್ಲಿ ಇರ್ತೀವಲ್ಲ ರೀ ಸರ್, ಎಲ್ಲರಿಗೂ ಗೊತ್ತು, ನಮ್ಮ ನಗರನಲ್ಲಿರೋ ವಾಸಿಯವರು ಎಲ್ಲರಿಗೂ ಹಕ್ಕುಪತ್ರದ ಸಮಸ್ಯೆ ಐತೆ ರೀ ಸರ್. ಇದು ಇರೋಕ್ಕೆ ಎಲ್ಲರಿಗೂ ಮನೆ ಬೇಕು ರೀ ಸರ್. ಸೊ ಅದು ಹಕ್ಕುಪತ್ರ ಇರಲಿ, ಸ್ಲಮ್ ಬೋರ್ಡಿಂದ ಇಲ್ಲಲ್ಲೇ ಕೊಟ್ಟಾರೆ. ಆದರೆ ಇನ್ನೊಂದು ಚೂರು ಯಾವಾಗಲೂ ಕೆಲ್ಸಗಳು ಇರ್ತಾವೆ ರೀ ಸರ್. ನಾವು ಸ್ವರ್ಗನಲ್ಲಿಲ್ಲ, ನಾವು ಪೃಥ್ವಿನಲ್ಲೇ ವಾಸಿಯವರು. ಅದಕ್ಕೆ ಕೆಲ್ಸಗಳು ಏನಿದ್ದಾವೆ ಅವನ್ನ ಕಂಡುಹಿಡಿಯೋಣ, ಅವನ್ನ ಬಗೆಹರಿಸೋಣ. ಅದಕ್ಕೆ ನಾವು ಸಮರ್ಥವಾಗಿರೋದು. ಅದಕ್ಕೆ ನನ್ನ ಹೌಸಿಂಗ್ ಐತಲ್ಲ ರೀ ಸರ್, ಅದನ್ನು ಮುಂದುವಯ್ಯಕ್ಕೆ ಇಷ್ಟಪಡ್ತೀನಿ. ಈ ಸ್ಲಮ್ ಬೋರ್ಡಿಂದ ಮನೆಗಳು ಕಟ್ಟೋದಿರಲಿ. ಈ ಭರತ್ ಕಾಲೋನಿ ಉತ್ತರಕ್ಕೆ ಆರೆಕೊಂಡ ಐತ್ರಿ ಸರ್, ಅಲ್ಲಿ 150 ಮನೆಗಳು ಸ್ಲಮ್ ಬೋರ್ಡಿಂದ ಕಟ್ತಿದ್ದಾರೆ. ಒಂದು 2 ಫ್ಲೋರ್ 3 ಫ್ಲೋರ್ ಮನೆಗಳು, ಅದು ಎಷ್ಟು ಕುಟುಂಬಗಳಿಗೆ ಅನುಕೂಲ ಮಾಡಿಕೊಡ್ತದೆ. ಸೊ ಅದೇ ಸ್ಲಮ್ ಬೋರ್ಡ್ ಇರಲಿ, ಹಕ್ಕುಪತ್ರ ಇರಲಿ, ಆಶ್ರಯ ಯೋಜನೆ ಇರಲಿ, ಇದು ಎಲ್ಲ ಮುಖಾಂತರ ನಾನು ಇದು ಹೌಸಿಂಗಿಂದ ಮುಂದುವಯ್ತೀನಿ. ಯಾಕಂದರೆ ಎಲ್ಲ ನಾಗರಿಕದ ಭಾಳ ಜನ ಬೇಡಿಕೆ ಏನಂದರೆ ಅವರು ಒಂದು ಸ್ವಂತ ಮನೆ ಇಲ್ಲ, ಬಾಡಿಗೆ ಮನೆಯಲ್ಲಿ ಇರ್ತಿದ್ದಾರೆ. ಒಂದು ಮನೆ ಮಾಡಿಕೊಟ್ರೆ ಭಾಳ ಚೆನ್ನಾಗಿ. ಆಮೇಲೆ ಶಂಕರಾಚಾರ್ಯರು ಮಳೆನಾರು ಸಾವಿರಾರು ಮನೆ ಮಾಡಿಕೊಟ್ಟಾರೆ. ಆಮೇಲೆ ನಾನು ಅವ್ರ ಮಗನಾಗಿ ನನ್ನ ಕರ್ತವ್ಯ ಅದು ಒಂದು ಮುಂದುವಯ್ಯೋದು. ನಾನು ಭಾಳ ಇಷ್ಟಪಟ್ಟು ಮುಂದುವಯ್ತೀನಿ ಸರ್. ಇದು ಮಿಡ್ ಟರ್ಮ್ ಎಕ್ಸಾಮ್ ನಡೀತಾ ಇದೆ ಸರ್. ಈ ಮಿಡ್ ಟರ್ಮ್ ಎಕ್ಸಾಮ್ನಲ್ಲಿ ಕೇವಲ 1.5 2 ವರ್ಷ ನಿಮಗೆ ಟೈಮ್ ಸಿಗುತ್ತೆ. ಅಂದರೆ ಈಗ ಬೈ ಎಲೆಕ್ಷನ್ ನಡೀತಾ ಇದೆ, ಈ ಬೈ ಎಲೆಕ್ಷನಲ್ಲಿ ನಿಮಗೆ 2 ವರ್ಷ ಟೈಮ್ ಸಿಗುತ್ತೆ. ಆ 2 ವರ್ಷದಲ್ಲಿ ಆದಷ್ಟು ಕೆಲಸ ಮಾಡಬೇಕು ಅನ್ನೋ ಒಂದು ನಿರೀಕ್ಷೆ ಇಟ್ಕೊಂಡಿರಿ? ಡೆಫಿನೆಟ್ಲಿ ಸರ್. ಯಾಕಂದರೆ ಮುಖ್ಯವಾಗಿ ನಾವು ಯುವಕರಲ್ರಿ ಸರ್, ನಾವು ಯುವಕರು ದೊಡ್ಡ ಕನಸು ಕಾಣೋರು. ನಮ್ಮ ಜನ ಪರವಾಗಿ ಸಿಕ್ಕಾಪಟ್ಟೆ ದೊಡ್ಡ ಕನಸು ಕಾಣ್ತೀವಿ ರೀ ಸರ್. ನಾವು ಹಿಂಗೆ ಸರ್ಕಣಲ್ಲ. ಈಗ ಎಷ್ಟು ವಯಸ್ಸು ಜಾಸ್ತಿ ಆಗ್ತತಿ ಅಷ್ಟೇ ಹಿಂಗೆ ಆಗ್ತತಿ, ಹಂಗೆ ಆಗ್ತತಿ ಕತೆ ಹೇಳೋರು ಸಿಗ್ತಾರೆ. ನಾವು ಯುವಕರು ಕತೆ ಹೇಳೋರಲ್ಲ. ನಾವು ಯಾಕೆ ಹಿಂಗೆ ಆಗಲ್ಲ 100 ಸತಿ ಕೇಳ್ತೀವಿ, ಏನಾರ ಒಂದು ಬಗೆಹರ್ಸಕ್ಕೆ ನೋಡ್ತೀವಿ. ಅದಕ್ಕೆ ಆ ಹುಮ್ಮಸ್ಸು ಐತಿ, ಆ ಹಸು ಐತಿ, ಕೆಲಸ ಮಾಡೋಕ್ಕೆ, ಸೇವೆ ಮಾಡೋಕ್ಕೆ ಅಂತ ಎಲ್ಲರೂ ಪರಿಚಯ ಪಡ್ಕೊಂಡಾರೆ. ಅದಕ್ಕೆ ನನಗೆ ಗೆಲ್ಲಿಸ್ತಾರೆ ಸರ್. ಸರಿ, ಕೊನೆ ಪ್ರಶ್ನೆ. ಈಗ ಕಾಂಗ್ರೆಸ್ಸಿಂದ ಹಿರಿಯ ಶಾಸಕರು ಕೊಟ್ಟಿದ್ದು ಕೂಡ ಶಾಮ್ನೂರು ಫ್ಯಾಮಿಲಿಯಿಂದ, ಅಂದರೆ ಅಜ್ಜ ಅವರಿಗೆ 95 ವರ್ಷ ಆಗಿತ್ತು. ಈಗ ನೀವು 27 ವರ್ಷಕ್ಕೆ ವಿಧಾನಸೌಧಕ್ಕೆ ಹೋಗ್ಬೇಕು ಅಂತ ಕನಸು ಇಟ್ಕೊಂಡಿರಿ. ಸೊ ಕ್ಷೇತ್ರದ ಜನ ಈ ಬಾರಿ ನಿಮಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ನಿರೀಕ್ಷೆ ಇದೆ. ಎಷ್ಟು ಅಂತರದಲ್ಲಿ ಗೆಲ್ಲುವಂಥ ನಿರೀಕ್ಷೆ ಇಟ್ಕೊಂಡಿರಿ? ಸರ್ 25,000 ಓಟಿಂದ ಗೆಲ್ತಾರೆ ಸರ್. ಸಮರ್ಥ ಅವರಿಂದ ನಾವು ಹೇಳ್ತೀವಿ, ಇಡೀ ಕಾಂಗ್ರೆಸ್ ಪಕ್ಷದವ್ರು ಎಲ್ಲ ಹೇಳ್ತಾರೆ. ಈಗ ನಮ್ಮ ಭಾರತ್ ನಗರಿ ವಾಸಿಗಳು ಘೋಷಣೆ ಮಾಡಿದ್ಮೇಲೆ ನಾನು ಅದ್ರ ಮುಂದೆ ಏನೋ ಹೇಳೋಕ್ಕಾಗತ್ತೆ ಸರ್. ಸೊ ಇದಿಷ್ಟು ಸಮರ್ಥ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪ್ರವೀಣ್ ಬಾಡ, ಹೊಂಕಣ ನ್ಯೂಸ್, ದಾವಣಗೆರೆ.